ನನ್ನ ಮೇಲೆ ತಮ್ಗೆ ಬಹಳ ಅಭಿಮಾನ, ಅದಕ್ಕೆ ಲಾಸ್ಟ್ ಇದೆ. ಈಗ ನೀವು ಪ್ರಶ್ನೆ ಕೇಳಿ, ಅದನ್ನೇ ಬಿಡಿ. ಸಭಾಧ್ಯಕ್ಷರೇ ಉತ್ತರ ಕೊಡ್ಲಿ, ಕೊಡ್ತಾರೆ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡ್ಬೇಕಾ? ಹೇಳ್ತೀನಿ ಸಭಾಧ್ಯಕ್ಷರೇ, ಸ್ವಲ್ಪ ಸಭಾಧ್ಯಕ್ಷರೇ. ಈಗ ಪ್ರಶ್ನೆಗೆ ಸೀಮಿತ. ನನ್ನ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ. ಇದೇನು ಕ್ವಶನ್ ಆನ್ಸರ್ ಇದು? ಅಲ್ಲ, ಕ್ವಶನ್ ಆನ್ಸರ್. ಕೆಲಸ ಮಾಡಿ, ಉತ್ತರ ಬಿಡಿ. ಉತ್ತರ ನಾನು ಹೇಳ್ಬಿಡ್ತೀನಿ ಒಂದ್ ಲೈನ್ ಅಲ್ಲಿ, ಇದೆಲ್ಲ ಸರಿಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಆಯ್ತು ಮುನರತ್ನ ಅವರೇ, ಸಭಾಧ್ಯಕ್ಷರೇ ಹೇಳಕ್ಕೆ ಬಿಡ್ತಾ ಇಲ್ಲ. ಇದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವೇನಾದ್ರು ಸಸ್ಪೆಂಡ್ ಮಾಡಿದ್ರಾ? ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕು ಹೇಳಿ, ನೀವು ಅವರೇ ಹೇಳ್ಬೇಕು. ಆಯ್ತಾಗ ಮಾತಾಡ್ಲಿ, ಮಾತಾಡ್ಲಿ. ಈಗ ಸರ್ಕಾರದ ನಕಲಿ ದಾಖಲೆ ಮಾಡಿ ಇವತ್ತವರೆಗೂ ನೀವೇನ್ ಕ್ರಮ ತಗೊಂಡಿದ್ದೀರಿ? ಉತ್ತರ ಕೊಡ್ಲಿ ಅವರು. ಕೂತ್ಕೊಳ್ಳಿ, ಒಂದೊಂದಾಗಿ ಹೇಳ್ತೀನಿ. ತಾವೇನು ಸ್ಲಮ್ ಬೋರ್ಡ್ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಸ್ಲಮ್ಗಳವೆ, ನನ್ಗೆ ಬರೀ 5 ಲಕ್ಷ ಅನುದಾನ ಬಂದಿದೆ 2022-23 ಅಂತ ತಾವು ಹೇಳಿದ್ದೀರಾ. ತಾವೇ ತಮ್ಮದೇ ಸರ್ಕಾರ ಇತ್ತು, ತಾವು ಮಂತ್ರಿ ಆಗಿದ್ದೀರಾ. ತಾಯಿರುವಾಗ ಏನಕ್ಕೆ 5 ಲಕ್ಷ ತಗೊಂಡು ತಮ್ಮದೇ ಸರ್ಕಾರ ಇತ್ತಿಲ್ಲ? ತಮ್ಮದೇ ಸರ್ಕಾರ ತಂದಿದ್ದು 2023 ತಾವೇ ಹೇಳಿದ್ರಿ. 2022-23 ನನ್ನ ಕ್ಷೇತ್ರಕ್ಕೆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ 5 ಲಕ್ಷ ಬಂದಿದೆ ಅಂತ. ಯಾರು ಸರ್ಕಾರಪ್ಪ ಇದ್ದಿದ್ದು 2022-23? ತಮ್ಮದೇ ಸರ್ಕಾರ ಇದ್ರಿ, ತಾವೇ ಮಂತ್ರಿ ಆಗಿದ್ರಿ. ಸ್ಲಮ್ ಬೋರ್ಡ್ ಬಗ್ಗೆ ಕಾಲೇಜಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತಾವಾಗ ಅನುದಾನ ತರಬೇಕಾಗಿತ್ತು. ಒಂದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಆಮೇಲೆ ಹೇಳಿ. ಆಮೇಲೆ 2023-24 ನಮ್ಮ ಸರ್ಕಾರದಲ್ಲಿ 14,65,000 ಕೊಟ್ಟಿದ್ದೀವಿ. ಆಮೇಲೆ 25-26 10 ಲಕ್ಷನ ಕೊಟ್ಟಿದ್ದೀವಿ. ತಾವು ಏನು ಪ್ರಪೋಸಲ್ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದ್ದಂಗೆ ತಾವು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ಗೆ ಟೋಟಲ್ ಒಟ್ಟಾಗಿ ಯಾವುದನ್ನ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, BJP ಸರ್ಕಾರದಲ್ಲಿ ನಮ್ಗೆ ಕೊಡದೆ 50 ಕೋಟಿ ಅನುದಾನ ಕೊಡ್ತಾರೆ ಇಡೀ ರಾಜ್ಯಕ್ಕೆ. ಟೋಟಲ್ ಸ್ಲಮ್ಗಳು ಎಷ್ಟಿವೆ? 2800 ಸ್ಲಮ್ ಅವೆ. ಬೆಂಗಳೂರು ಸಿಟಿದಲ್ಲೇ 480 ಸ್ಲಮ್ಗಳವೆ. ಅನುದಾನನೇ ಕಡಿಮೆ, ಮುಂಚೆಯಿಂದ ಅಷ್ಟೇ ಕೊಟ್ಕೊಂಡು ಬರ್ತಾ ಇರೋದು. ಆವಾಗಿಂದ ತಮ್ಮ ಸರ್ಕಾರ ಆಯಿತು, ಅವ್ರು ತೊಗೊಳ್ಬೇಕಾಗಿತ್ತು ಒಂದು ಪ್ರಶ್ನೆ. ಆಮೇಲೆ ಮನೆಗಳು ತಾವು ಹೇಳ್ತಿರಲ್ಲ, ನನ್ನ ಮನೆಗಳು ಹಿಂದಿನ ಸರ್ಕಾರದಲ್ಲೇ 13ರಿಂದ ಹಿಡ್ಕೊಂಡು 18ವರೆಗೂ 1000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದರಲ್ಲಿ 625 ಮನೆಗಳು ಕಂಪ್ಲೀಟ್ ಆಗಿದೆ. ಅದ್ರಲ್ಲಿ ತಾವು ಹೇಳಿದ್ರಿ, ನಾನು RTIಯಿಂದ ತೆಗ್ದೆ, RTIದಲ್ಲಿ ಬರೀ 1 ಲಕ್ಷದಲ್ಲಿ 10,000 ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಲ್ಲ ಕಾರಣಕ್ಕೆ ಮನೆಗಳು ಕೆಲಸ ಶುರು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಅದೇನು RTIದಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ. ತಮ್ಗೆ ಗೊತ್ತಿದ್ದಂಗೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಬೆನಿಫಿಷರಿ 1 ಲಕ್ಷ ಇಲ್ಲ, 4.5 ಲಕ್ಷ ಕಟ್ಟಬೇಕಾಗಿತ್ತು. ಎಷ್ಟು? 4.5 ಲಕ್ಷ ಕಟ್ಟಬೇಕಾಗಿತ್ತು ಇಡೀ ರಾಜ್ಯದಲ್ಲಿ. ನಾನು ಹೇಳ್ತಾರೆ, ನಿಮ್ಗೆ ಒಂದೇ ಕ್ಷೇತ್ರ ಅಲ್ಲ, 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಏನಕ್ಕಂತ ತಾವು ಹೇಳ್ದಂಗೆ ಬಡವ್ರು ಕೊಡೋಕ್ಕೆ ಆಗಲ್ಲ. ಎಲ್ಲಿಂದ 91 ಲಕ್ಷ ಇಲ್ಲ, 4.5 ಲಕ್ಷ ಕೊಡಬೇಕಾಗಿತ್ತು. ಪಾಪ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ತಾವು ಹೇಳ್ದಂಗೆ 5,000, 10,000, 15,000, 20,000 ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡಿಕೊಂಡೆ, ಸರ್ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅವ್ರು ನಾವು ಸರ್ಕಾರ ವತಿಯಿಂದನೇ ಮನೆಗಳಿಗೆ ಕಟ್ಟಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ನಾವು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದಾದ್ಮೇಲೆ 36,789 ಮನೆ ನಿಮ್ಮ ಸ್ನೇಹಿತರದಲ್ಲೇ ಸೋಮಶೇಖರ್ ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ನಾವು ಪಕ್ಷ ನೋಡಿಲ್ಲ, ನಾವು ಅವ್ರ ಕ್ಷೇತ್ರದಲ್ಲೇ BJP ಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಒಂದು ನಿಮಿಷ ಗುರುಗಳೇ, ಏನಿದು ಮಾತಾಡುವಾಗ BJP ಕ್ಷೇತ್ರದಲ್ಲೇ ನಾವು ಪಕ್ಷ ನೋಡಿಲ್ಲ, ಮನೆಗಳು ಅಲ್ಲಿದೆಯಂತ ಸೋಮಶೇಖರ್ ಇದೆ ಅಲ್ಲಿ KR ಪುರಂದಲ್ಲಿ ಸೋಮಶೇಖರ್ ಕ್ಷೇತ್ರದಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ
ಜನವರಿ 24ಕ್ಕೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ಎಷ್ಟು? 80,000 ಮನೆ ಕೊಟ್ಟಿರೋದು ನಮ್ಮ ಸರ್ಕಾರ ಬಂದಾದ್ಮೇಲೆ. 1 ಲಕ್ಷ ಇಲ್ಲ, 4 ಲಕ್ಷ ನಾವು ಕೊಟ್ಟು ಮಾಡಿರೋದು. ದಯಮಾಡಿ ಇದು ಅರ್ಥ ಮಾಡ್ಕೊಂಡು